ಎಲ್ರಿಗೂ ನಮಸ್ಕಾರ ಮಗ್ಗ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾಳೆಯಿಂದ ಸ್ಟಾರ್ಟ್ ಆಗಿದೆ IPL ಮೊದಲನೇ ಮ್ಯಾಚ್ RCB ವರ್ಸಸ್ KKR. ಎರಡೂ ಟೀಮ್ಗಳ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11ನ ಡಿಸ್ಪ್ಲೇ ಮಾಡ್ತೀನಿ. ಕಂಪೇರ್ ಮಾಡೋಣ. ಎರಡು 11 ನೋಡೋದು ಅಂದರೆ ಯಾವ ಟೀಮ್ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಒಟ್ಟಲ್ಲಿ ಎರಡೂ ಕೂಡ ಕ್ವಾಲಿಟಿ ಸೈಡನ್ನೇ, ಎರಡೂ ಕೂಡ ಮಸ್ತ್ ಸೈಡನ್ನೇ, ಚಿಂದಿಯಾಗಿರುವಂಥ ಸೈಡು. ಇವೆರಡರಲ್ಲಿ ಯಾವುದು ಆನ್ ಪೇಪರ್ ಸಖತ್ತಾಗಿ ಕಾಣಿಸಿದೆ ರೀಸೆಂಟ್ ಫಾರ್ಮ್ಗಳನ್ನ ಪ್ಲೇಯರ್ಸ್ಗಳದ್ದು ನೋಡ್ತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹಂಗೆ ಬೆಲೈಕನ್ನ ನನಗೆ ಕ್ಲಿಕ್ ಮಾಡ್ಕೊಳ್ಳಿ ಮಗ. ಎರಡೂ ಟೀಮ್ದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11ನ ಡಿಸ್ಪ್ಲೇ ಮಾಡಿದ್ದೀನಿ. ಇದಿದ್ರೂ ಇರ್ಬೋದು ಅಥವಾ ಬೇರೆದಿದ್ರೂ ಇರ್ಬೋದು ಪ್ಲೇಯಿಂಗ್ 11. ಫಸ್ಟ್ ಮ್ಯಾಚ್ನ ಅನಲೈಸ್ ಮಾಡೋಕ್ಕಾಗಲ್ಲ, ಇದೇ ಇರ್ಬೋದು ಶೋರ್ ಆಗಿ ಪ್ಲೇಯಿಂಗ್ 11 ಅಂತ. ಬಟ್ ನನಗನ್ಸೋ ಮಟ್ಟಿಗೆ ಇದೇ ಇರುತ್ತೆ ಅನ್ನೋ ಥರ ಕಾಣಿಸ್ತಾ ಇದೆ. ಇವಾಗ ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಕಿದೆ KKRದು. ಯಾಕಂದರೆ ರಹಾನೆ ಆಡ್ತಾರೋ ಬಿಡ್ತಾರೋ, ಇವರು ಕ್ಯಾಪ್ಟನ್ನೇ ಡಿಕ್ಲೇರ್ ಆಗಿಲ್ಲ. ನಾವು ಮುಂಚೆ ಅನಲೈಸ್ ಮಾಡಿದಂಥ ಟೈಮಲ್ಲಿ IPL ಆಪ್ಷನ್ ಆಗ್ತಾ ಇದ್ದಂಗೆ ಅನಲೈಸ್ ಮಾಡಿದ್ವಲ್ಲ, ಅವಾಗ ಯಾರು ಆಡ್ತಾರೆ, ಇಲ್ಲಿ ಮನೀಶ್ ಪಾಂಡೆ ಆಡ್ತಾರಾ ಅಥವಾ ಇವ್ರು ಆಡ್ತಾರೆ, ರಹಾನೆ ಅವ್ರು ಆಡ್ತಾರಾ ಅಥವಾ ಇನ್ಯಾರಿಗೆ ಕೊಡ್ತಾರೆ ನಂಬರ್ 3 ಸ್ಲಾಟ್ನ ಅನ್ನೋ ಥರ ಒಂದು ಕ್ವೆಶನ್ ಇತ್ತು. ಇನ್ನೂ ಒಂದು 2-3 ಜನ ಇದ್ದಾರೆ ಆ ಒಂದು ಸ್ಲಾಟ್ಲಿ ಆಡುವಂಥವ್ರು, ಅವ್ರಿಗೆ ಕೊಡ್ತಾರಾ ಅಂತ ಒಂದು ಕ್ವೆಶನ್ ಇತ್ತು. ಬಟ್ ಇವಾಗ ರಹಾನೆ ಅವರು ಫಿಟ್ ಆಗಿದ್ದಾರೆ ಆ ನಂಬರ್ 3 ಸ್ಲಾಟ್ಗೆ. ಓಪನ್ ಮಾಡೋದು ಸಿಕ್ಕಾಪಟ್ಟೆ ಡೌಟು ರಹಾನೆ ಅವರು. ಯಾಕಂತಂದರೆ ಇವರು ನರೇನ್ ಜೊತೆಗೇ ಹೋಗ್ತಾರೆ ಯಾವಾಗಲೂ. ಯಾಕಂದರೆ ಬ್ಲಾಸ್ಟ್ ಕೊಡೋದೇನೆ ಇವರಿಗೆ ಅವ್ರನ್ನ ಬಾಟಮಲ್ಲಿ ಕಳಿಸೋವಂಥದ್ದೆಲ್ಲ ದಡ್ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಓಪನಿಂಗ್ ಸ್ಲಾಟಲ್ಲಿ ಕ್ವಿಂಟನ್ ಡಿ ಕಾಕ್ ಜೊತೆಗೆ ಸುನಿಲ್ ನರೇನ್ ಬರುವಂಥ ಸಾಧ್ಯತೆ ಇದೆ. ಇಬ್ಬರು ಕೂಡ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್, ಇಬ್ಬರು ಕೂಡ ಓವರ್ಸೀಸ್ ಪ್ಲೇಯರು. ಬಟ್ ನಮ್ಮ ಇಂಡಿಯಾಗೆ ನಮ್ಮ RCBಗೆ ಬಂತು ಅಂತಂದರೆ ಈ ಕಡೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ನು, ಒಂದು ಇಂಡಿಯನ್ನು, ಒಂದು ಓವರ್ಸೀಸ್ ಕಾಂಬಿನೇಷನ್ನು. ಸೊ ಅನ್ಡೌಟೆಡ್ಲಿ ಒಂಥರ ಎರಡು ಮ್ಯಾಚ್ ಆಗುತ್ತೆ ಅಂತ ಹೇಳಬೇಕು. ನನ್ನ ಪ್ರಕಾರ ಏನಿದು ಒಂಥರ ತೊಗೊಂಡೋಗ್ಬಿಡ್ತಾರೆ RCB ಅವರು ಅನ್ನೋ ಹತ್ರ ಹೇಳೋಕ್ಕಾಗಲ್ಲ. ಯಾಕಂದರೆ ರೀಸೆಂಟ್ ಫಾರ್ಮು ಫಿಲ್ ಸಾಲ್ಟು ಅಷ್ಟೊಂದು ಹೇಳ್ಕೊಳ್ಳೋ ಥರ ಅಂತೂ ಖಂಡಿತ ಇಲ್ಲ. ಸೊ ಆದ್ದರಿಂದ ಇಲ್ಲಿ ಸುನಿಲ್ ನರೇನ್ ಲಾಸ್ಟ್ ಸೀಸನೆಲ್ಲ ಕೊಟ್ಟಂಥ ಬ್ಲಾಸ್ಟ್ನ ನೋಡ್ತು ಅಂತ ನಾಯಿಗಳು ರುಬ್ಬಾಕ್ಬಿಟ್ಟಿದ್ರು ಎಲ್ಲರಿಗೂ ಹಾಕೊಂಡು ಓಪನಿಂಗ್ ಸ್ಲಾಟಲ್ಲಿ. ಆ್ಯಂಡ್ ಕ್ವಿಂಟನ್ ಡಿ ಕಾಕು ಏನು ತೆಗೆದಾಕುವಂಥ ಪ್ಲೇಯರ್ ಏನಲ್ಲ. ಸೊ ಇಬ್ಬರು ಒಂದು ಒಳ್ಳೆ ಬ್ಲಾಸ್ಟ್ನ ಕೊಡ್ಕೊಂಡು ಒಟ್ಟಲ್ಲಿ ಅಗ್ರೆಸಿವ್ ಆಗಿ ಆಡುವಂಥ ಪ್ಲೇಯರ್ ಕ್ವಿಂಟನ್ ಡಿ ಕಾಕು. ನಾರೇನಂತೂ ಕೇಳಂಗೇನೆ ಇಲ್ಲ, ಕಣ್ಣು ಮುಚ್ಕೊಂಡು ಎತ್ತಬೇಕು ಅದು ಬೀಸ್ತಾನೆ ಇರ್ತಾರೆ. ಸೊ ಒಳ್ಳೆ ಸ್ಕೋರ್ನ ಒಂದು ಹೆವಿ ಬ್ಲಾಸ್ಟ್ನ ಪೋಪ್ಳಲ್ಲಿ ಕೊಡುವಂಥ ಸಾಧ್ಯತೆ ನನಗೇನೋ ಕಾಣಿಸ್ತಿದೆ. RCBಗೆ ಕಂಪೇರ್ ಮಾಡ್ತು ಅಂದರೆ ಸುನಿಲ್ ನರೇನ್ ಈ ಕಡೆ ಇರೋದ್ರಿಂದ ಇನ್ಫ್ಯಾಕ್ಟ್ ಇವರೇ ಜಾಸ್ತಿ ಬ್ಲಾಸ್ಟ್ ಕೊಡ್ಬೋದು ಅಂತ ಅನ್ನಿಸ್ದೆ ಪೋಪ್ಳಲ್ಲಿ. ಅವನ ಅಜ್ಜಿ ಇದ್ದರೆ ಹೊಡಿತೀನಿ ಅಂದರೆ ಹೋಗ್ತೀನಿ, ಅಷ್ಟೇ ಹೊಡಿತೀನಿ ಅಂದರೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತದೆ ಸುನಿಲ್ ನರೇನ್. ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ತಲೆ ಕೆಡಿಸ್ಕೊಂತಾರೆ, ವಿರಾಟ್ ಕೊಹ್ಲಿ ಆಗಿರಲಿ ಫಿಲ್ ಸಾಲ್ಟ್ ಆಗಿರಲಿ ತಲೆ ಕೆಡಿಸ್ಕೊಬೇಕು ಅಂತ ತಲೆ ಕೆಡಿಸ್ಕೊಂತಾರೆ. ಇದೊಂಥರ ವಿಕೆಟ್ ಹೆಂಗೆ ಅಂತಂದರೆ ಸುನಿಲ್ ನರೇನ್ ಅವ್ರದ್ದು ಒಂಥರ ಎಸೆದ್ರೆ ಎಸಿಗುರೋ ಅನ್ನೋ ಥರ ಕಳಿಸೋವಂಥ ವಿಕೆಟ್ ಅದು. ಅದಕ್ಕೋಸ್ಕರ ಅವ್ರು ಕೊಡೋವಂಥ ಬ್ಲಾಸ್ಟ್ ಅದು. ಸೊ ನನ್ನ ಪ್ರಕಾರ ಮ್ಯಾಚ್ ಆಗುತ್ತೆ ಅಂತ ಕಾಣಿಸ್ತೀವಿ. ಒಂದು ಓಪನಿಂಗ್ ಪೇರು ಏನು ಗುರು, ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟು ಇಬ್ಬರು ಜೆನ್ಯೂನ್ ಬ್ಯಾಟರ್ಸ್. ಅವ್ರಿಗೆ ಇದನ್ನು ಕಂಪೇರ್ ಮಾಡ್ತಿರಲ್ಲ ಅಂತಂದರೆ ಏನು ಗುರು, ಸುನಿಲ್ ನರೇನ್ ಆಟ ಅನ್ಕೊಂಡಿದ್ರ? ಅವನ ಅಜ್ಜಿ ಯಾವ ಬ್ಯಾಟ್ರ್ ಕೂಡ ಆ ರೇಂಜಿಗೆ ಟೈಮಿಂಗ್ ಕೊಡಲ್ಲ, ಆ ಥರ ಟೈಮಿಂಗ್ನ ಕೊಡ್ತಾರೆ. ಸಾಕಾದ ಶಾಟ್ಗಳನ್ನ ಹೊಡಿತಾರೆ ಸುನಿಲ್ ನರೇನು. ನೋಡಿದ್ರು ಅಂತೀರಿ ಈ ಸೀಸನ್ ಏನು ಮಾಡ್ತಾರೆ ಅಂತ. ಆ್ಯಂಡ್ ನಂಬರ್ 3 ಅಜಿಂಕ್ಯ ರಹಾನೆ ಬರ್ತಾರೆ. ಈ ಕಡೆ ನಮ್ಮ ರಜತ್ ಪತಿದಾರ್ ಕ್ಯಾಪ್ಟನ್ ಬರ್ತಾರೆ. ನಂಬರ್ 3ನೇ ಇಬ್ಬರು ಕ್ಯಾಪ್ಟನು ಆಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆ್ಯಂಡ್ ಗೊತ್ತಿರೋದ್ರೆ ರಜತ್ ಪತಿದಾರ್ ಅವರು ಅಜಿಂಕ್ಯ ರಹಾನೆ ಅವ್ರಿಗಿಂತ ಸಖತ್ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಅಜಿಂಕ್ಯ ರಹಾನೆ ಏನು ಕಳಪೆ ಫಾರ್ಮಲ್ಲಿಲ್ಲ, ಸೈಯದ್ ಮುಷ್ತಾಕಲ್ಲಿ ಕಡಕಾಗೇನೆ ಕಾಣಿಸ್ಕೊಂಡಿದ್ದಾರೆ. ಸ್ಟ್ರೈಕ್ ರೇಟ್ ಅವ್ರದ್ದು ಕೂಡ ಮಸ್ತಾಗೇನೆ ಇದೆ. ಆಲ್ಮೋಸ್ಟ್ ಮ್ಯಾಚ್ ಮಾಡುವಂಥ ಸ್ಟ್ರೈಕ್ ರೇಟ್ ಏನಿದೆ ಅಂತ ಹೇಳಬೇಕು. ರೀಸೆಂಟ್ ಸೈಯದ್ ಮುಷ್ತಾಕ್ ಟೂರ್ನಮೆಂಟಲ್ಲಿ ಇಬ್ಬರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಏನು ಇವಾಗ ಹೇಳ್ಬೋದು ರಹಾನೆ ಸ್ಲೋ ಆಗಿ ಆಡ್ತಾರೆ ಗುರು ಅಂತ. ಬಟ್ ಸೈಯದ್ ಮುಷ್ತಾಕಲ್ಲಿ ಕಡಕಾಗೇನೆ ಪರ್ಫಾರ್ಮ್ ಮಾಡಿದರೆ ನೋಡೋಣ ಹೆಂಗೆ ತೊಗೊಂಡು ಹೋಗ್ತಾರೆ ಅಂತ. ಒಟ್ಟಲ್ಲಿ ಒಂಥರ ಆ್ಯಂಕರ್ ರೋಲ್ನ ನಿಭಾಯಿಸೋದು ಕ್ಯಾಪ್ಟನ್ನ ಕರ್ತವ್ಯ ಆಗಿರುತ್ತೆ. ರಜತ್ ಪತಿದಾರ್ ಅಂತೂ ಆ್ಯಂಕರ್ ಎಲ್ಲ ಮಾಡಲ್ಲ, ಅವನ ಅಜ್ಜಿ ಗುದ್ದುತ್ತಾ ಇರ್ತಾರೆ ಹಾಕ್ಕೊಂಡು. ಈ ಕಡೆ ರಹಾನೆ ಕ್ಯಾಪ್ಟನ್ನು ಆ್ಯಂಕರ್ ರೋಲ್ನ ನಿಭಾಯಿಸ್ಕೊಂಡು ಇನ್ನಿಂಗ್ಸ್ನ ಲಾಸ್ಟ್ವರೆಗೂ ಒಬ್ಬರು ನಿಂತ್ಕೊಂಡು ಬಿಲ್ಡ್ ಮಾಡೋ ಥರ ಪ್ಲೇಯರು. ನೋಡೋಣ ಏನಾಗುತ್ತೆ ಅಂತ. ನಂಬರ್ 4 ವೆಂಕಟೇಶ್ ಅಯ್ಯರ್ ಬರ್ತಾರೆ. ಈ ಕಡೆ ಲಿಯಾಮ್ ಲಿವಿಂಗ್ಸ್ಟೋನ್ ಬರ್ತಾರೆ. ಸೊ ಲೆಫ್ಟ್ ಹ್ಯಾಂಡ್ ಬರುತ್ತೆ, ಈ ಕಡೆ ರೈಟ್ ಹ್ಯಾಂಡ್ ಬರುತ್ತೆ. ಸೊ ಇಲ್ಲಿ ನೋಡಿ ಮಿಕ್ಸರು ಪ್ರಪೋರ್ಷನು ಎಲ್ಲ ಒಂಥರ ಕಡಕ್ಕಾಗಿದೆ KKRಗೆ ಬಂತು ಅಂದರೆ. ಬಟ್ ನಮ್ಮ RCBಲಿ ಆ ಥರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನು ಅಷ್ಟರ ಮಟ್ಟಿಗೆ ಏನು ಹೆವಿಯಾಗಿ ವರ್ಕೌಟ್ ಆಗೋದಿಲ್ಲ. ಇಲ್ಲಿ ಮಿಕ್ಸ್ ಇದೆ ನೋಡಿ, ರಿಂಕು ಸಿಂಗು, ವೆಂಕಟೇಶ್ ಅಯ್ಯರ್, ರಮಣ್ದೀಪ್ ಸಿಂಗು, ರಸಲ್ಲು ಒಂಥರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನು ಬಂದು ಹೋಗಿ ಮಾಡ್ತಾ ಇರುತ್ತೆ ಮಿಡ್ಲಲ್ಲೆಲ್ಲ. ನಮ್ಮ RCB ಆ ಥರ ಇಲ್ಲ, ಜಾಸ್ತಿ ಆಲ್ಮೋಸ್ಟ್ ರೈಟ್ ಹ್ಯಾಂಡ್ ಬ್ಯಾಟರ್ಸ್ಗಳಲ್ಲಿ ಟಾಪ್ ಆರ್ಡರ್ಲೆಲ್ಲ ಇರೋವಂಥದ್ದು. ನಮ್ಮ RCB ಟಾಪ್ 6ನ ತೊಗೊಂಡು ನೋಡ್ತಾ ಅಂತಂದರೆ ಎಲ್ಲ ರೈಟ್ ಹ್ಯಾಂಡರ್ಸು. ಇಲ್ಲಿ ಮಿಕ್ಸ್ಚರ್ ಆಫ್ ಕಾಂಬಿನೇಷನ್ ಅಂತೂ ಖಂಡಿತ ಇದೆ. ಸೊ ಆದ್ದರಿಂದ ಸ್ವಲ್ಪ ಸ್ಲೈಟ್ ಎಡ್ಜ್ ಅಂತೂ ಇವರಿಗೆ ಹೋಗುವಂಥ ಸಾಧ್ಯತೆ ಇದೆ. ಲಿಯಾಮ್ ಲಿವಿಂಗ್ಸ್ಟೋನು, ವೆಂಕಟೇಶ್ ಅಯ್ಯರ್ ಗೊತ್ತಿರೋದೇ ಎಂಥ ಕ್ಲಾಸ್ ಪ್ಲೇಯರ್ ಅಂತ. ಲಿಯಾಮ್ ಲಿವಿಂಗ್ಸ್ಟೋನ್ ಅಬ್ಬರದ ಬ್ಯಾಟಿಂಗ್ ಆಡುವಂಥ ಪ್ಲೇಯರು. ಇಬ್ಬರು ಕೂಡ ತಲೆಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ಕನ್ಸಿಸ್ಟೆಂಟಾಗಿ ಆಡೋದು ಇವರಿಬ್ಬರು ಕಂಪೇರ್ ಮಾಡ್ತಂದ್ರೆ ವೆಂಕಟೇಶ್ ಅಯ್ಯರನ್ನೇ ಜಾಸ್ತಿ. ರಿಂಕು ಸಿಂಗ್ ಆ್ಯಂಡ್ ಜಿತೇಶ್ ಶರ್ಮಾಗೆ ಕಂಪೇರ್ ಮಾಡ್ತಂದ್ರೆ ರಿಂಕು ಸಿಂಗ್ನ ಕಂಪೇರ್ ಮಾಡೋಕ್ಕಾಗಲ್ಲ ಜಿತೇಶ್ ಶರ್ಮಾಗೆ. ರಿಂಕು ಸಿಂಗ್ ಫಾರ್ ಬೆಟರ್ ಪ್ಲೇಯರು. ಎಂತೆಂಥ ಮ್ಯಾಚ್ನ ಗೆಲ್ಸಿರೋವಂಥ ಪ್ಲೇಯರು. ಅದು ರೀಸೆಂಟಾಗಂತೂ ಚೆನ್ನಾಗೇ ಕಾಣಿಸ್ಕೊಂಡಿದ್ದಾರೆ. ಇಂಡಿಯನ್ ಟೀಮಲ್ಲಿ ಮಸ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಆದ್ದರಿಂದ
ಖಂಡಿತ ಕ್ರೆಡಿಟ್ ಹೋಗುತ್ತೆ ರಿಂಕು ಸಿಂಗ್ಗೆ. ರಮಣ್ದೀಪ್ ಸಿಂಗ್ ವರ್ಸಸ್ ಟಿಮ್ ಡೇವಿಡ್ ಇಬ್ಬರು ಅಬ್ಬರದ ಬ್ಯಾಟಿಂಗ್ನ ಆಡುವಂಥ ಪ್ಲೇಯರು. ಬಾಟಮಲ್ಲಿ ಅವನ ಅಜ್ಜಿ ಒಂದು 2-3 ಓವರ್ ಇದ್ದಾಗ ಬಂದರು ಅಂತಂದರೆ ಹಂಗೆ ಕೈಲಾಸ ಕಾಣಿಸ್ಬಿಡ್ತಾರೆ ಬೌಲರ್ಸ್ಗಳಿಗೆ. ಇಬ್ಬರು ಕೂಡ ಅದೇ ಬ್ಯಾಟಿಂಗ್ ಆಡುವಂಥ ಪ್ಲೇಯರ್. ಒಂಥರ ಮ್ಯಾಚ್ ಮಾಡ್ಬೋದು ಅಂತ ಹೇಳ್ಬೋದು. ಆ ನಂಬರ್ 7th ಸ್ಲಾಟ್ನ 6th ಸ್ಲಾಟ್ನ ನಂಬರ್ 7th ಸ್ಲಾಟ್ ವಿಚಾರಕ್ಕೆ ಬಂದವರೆ ಕೃಣಾಲ್ ಪಾಂಡ್ಯ ವರ್ಸಸ್ ರಜಲ್. ಕಂಪೇರೇ ಮಾಡೋಕ್ಕಾಗಲ್ಲ. ರಜಲ್ ಎಲ್ಲೋ ಇದೆ ರಜಲ್ ಅವರ ಸ್ಟ್ಯಾಂಡರ್ಡ್ಸು. ಒಂಥರ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಅಂದರೆ ಬೌಲಿಂಗಲ್ಲಿ ಅಟ್ಲೀಸ್ಟ್ ಒಂದು 2-3 ವಿಕೆಟ್ನ ಎತ್ಬಿಡ್ತಾರೆ ಒಂದೊಂದು ಟೈಮು. ಕ್ರೂಷಿಯಲ್ ವಿಕೆಟ್ಸ್ನ ಎತ್ಬಿಡ್ತಾರೆ ಒಂದೊಂದು ಟೈಮು. ಸೊ ರಜಲ್ ನೆಕ್ಸ್ಟ್ ಲೆವೆಲ್ ಬಿಡಿ, ಕಂಪೇರ್ ಮಾಡೋಕ್ಕಾಗಲ್ಲ ಕೃಣಾಲ್ ಪಾಂಡ್ಯಗೆ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂತು ಅಂದರೆ ಸ್ಪಿನ್ ಡಿಪಾರ್ಟ್ಮೆಂಟ್ ಏನಿದೆ ವರುಣ್ ಚಕ್ರವರ್ತಿ ಜೊತೆಗೆ ಸುನಿಲ್ ನರೇನ್ ಇಬ್ಬರು ಸೇರ್ಕೊಂತವ್ರೆ 8 ಓವರ್ನ ತಿಂದಾಕ್ಬಿಡ್ತಾರೆ ಗುರು, ತಿಂದಾಕ್ಬಿಡ್ತಾರೆ ಹಂಗೇನೆ. ಅದರಲ್ಲೂ ವರುಣ್ ಚಕ್ರವರ್ತಿ ರೀಸೆಂಟ್ ಫಾರ್ಮ್ನ ನೋಡಿದರೆ ನೀವು ಹೆಂಗಿದೆ ಅಂತ. ಸುನಿಲ್ ನರೇನ್ ಅಂತೂ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದೇ ಇಲ್ಲ. ಇಬ್ಬರು ತಿಂದಾಕೋವಂಥ ಪ್ಲೇಯರ್ 8 ಓವರ್ ತಿನ್ನಿಸ್ಬಿಡ್ತಾರೆ ಹಂಗೇನೆ ಬ್ಯಾಟರ್ಸ್ಗಳಿಗೆ. ಸೊ ಅದನ್ನು ಸ್ಪಿನ್ ಅಟ್ಯಾಕು RCBಗೆ ಕಂಪೇರ್ ಮಾಡ್ತು ಅಂತಂದರೆ ಇವ್ರದ್ದು ಖಡಕ್ಕಾಗಿದೆ, ಮಸ್ತಾಗಿದೆ, ಚಿಂದಿ ಆಗಿದೆ. ರಮಣ್ದೀಪ್ ಸಿಂಗ್ ಕೂಡ ಸ್ವಲ್ಪ ಮಟ್ಟಿಗೆ ಬೇಕು ಅಂತಂದರೆ ಸ್ಪಿನ್ ಹಾಕುವಂಥ ಕೆಪಬಿಲಿಟಿ. ನನ್ನ ಪ್ರಕಾರ ಇವರಿಬ್ಬರೇ ಆಡಿಸ್ತಾರೆ. 8 ಓವರ್ ತೇಲಿಸ್ಬಿಡ್ತಾರೆ ಹಂಗೇನೆ. ರಮಣ್ದೀಪ್ ಸಿಂಗ್ ಬೇರೆ ಸೇರ್ಕೊಂತು ಒಂದು 2 ಓವರ್ ಅಂತಂದರೆ 10 ಓವರಲ್ಲಿ ಸ್ಪಿನ್ನೇ ಆಗುತ್ತೆ. ಇನ್ನು ಪೇಸ್ ಅಟ್ಯಾಕ್ ಅಂತ ಬಂದಾಗ ವೈಭವ್ ಅವರನ್ನು ಆಡಿಸೋವಂಥ ಸಾಧ್ಯತೆ ಇದೆ, ಹ್ಯಾಂಡ್ರಿಕ್ ನೋಕಿಯಾ ಅವ್ರನ್ನ ಆಡಿಸೋವಂಥ ಸಾಧ್ಯತೆ ಇದೆ. ಜೊತೆಗೆ ಹರ್ಷಿತ್ ರಾಣಾ ಮಸ್ತಾಗಿದ್ದಾರೆ, ಫಾರ್ಮ್ ಅಂತೂ ಒಂಥರ ಕ್ಲಾಸ್ ಆಗಿದೆ. ಸೊ ಈ 3 ಜನ ಪೇಸಸ್ಗೆ ನಮ್ಮ 3 ಜನ ಪೇಸಸ್ನ ನೋಡ್ತು ಅಂದರೆ ನೀವು ಭುವನೇಶ್ವರ್ ಕುಮಾರು, ಯಶ್ ದಯಾಳ್ ಜೊತೆಗೆ ಜಾಶ್ ಹ್ಯಾಜಲ್ವುಡ್ನ ಕಂಪೇರ್ ಮಾಡ್ತು ಅಂತಂದರೆ ಓಕೆ ಒಂಥರ ಮ್ಯಾಚ್ ಮಾಡ್ಬೋದು. ಒಂಥರ ಇಬ್ಬರು ಕೂಡ ಎರಡೂ ಕಡೆನೂ ಕೂಡ ಕೆಪಬಿಲಿಟಿ ಒಂಥರ ಸೇಮ್ ಇದೆ ಅಂತ ನನಗೇನೋ ಅನ್ನಿಸ್ತು. ಇಲ್ಲ ನಾವು ಮಾಡಿಸಿದ್ದು ಚಿಂದಿ ಇದೆ, ಮಸ್ತಾಗಿದೆ, ಸೈಕಾಗಿದೆ ಅನ್ನೋದ್ರ ಅಲ್ಲ, ಎರಡೂ ಕೂಡ ಮ್ಯಾಚ್ ಮಾಡ್ಬೋದು ಅಂತ. ಒಟ್ಟಿನಲ್ಲಿ ಬೌಲಿಂಗ್ ಯೂನಿಟ್ ನೋಡ್ತು ಅಂದರೆ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂತಂದರೆ KKR ಅವರು ನಮಗಿಂತ ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತ ನನಗೇನೋ ಫೀಲ್ ಆಗ್ತಿದೆ ಮಗ. ಬ್ಯಾಟಿಂಗ್ ನೋಡಿ ನಂಬರ್ 7 ಹೆಂಗಿದೆ ಅಂತ ಸಲಿಡಾಗಿ KKR ಅವ್ರದ್ದು ನಮಗೆ ಕಂಪೇರ್ ಮಾಡ್ತು ಅಂತಂದರೆ. ಬಟ್ ಎಫೆಕ್ಟಿವ್ ಆಗಿ ಯಾರು ಕಾಣಿಸ್ಕೊತಾರೋ ನಾಳೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆನ್ ಪೇಪರ್ ನೋಡೋದೇ ಬೇರೆ, ಬಟ್ ಆನ್ ಫೀಲ್ಡ್ ಆಡೋದೇ ಬೇರೆ. ಸೊ ನಿಮ್ಮ ಅನಿಸಿಕೆ ಪ್ರಕಾರ 2-11 ನೋಡ್ತು ಅಂದರೆ ಕಾಂಬಿನೇಷನ್ ನೋಡ್ತು ಅಂದರೆ ಯಾವುದು ಸ್ಟ್ರಾಂಗ್ ಆಗಿದೆ ಕಾಮೆಂಟಲ್ಲಿ ಹಾಕಿ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ವಿಚಾರಕ್ಕೆ ಬಂತು ಅಂತಂದರೆ ನಮ್ಮ RCB ಮನೋಜ್ ಬಾಂಡ್ಗನೇ ಯೂಸ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ, ಅಥವಾ ಸುಯಾಶ್ ಅವ್ರನ್ನ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸ್ಪಿನ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡೋದ್ರಿಂದ. ಈ ಕಡೆ ಮನೀಶ್ ಪಾಂಡ್ಯನ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಸೀಸನ್ ಅಷ್ಟೇ ನಾವು ಆಪರ್ಚುನಿಟಿ ಮನೀಶ್ ಪಾಂಡ್ಯಗೆ ಕೊಡಲಿಲ್ಲ, ಯೂಸ್ ಮಾಡೋದು ಕೂಡ ಇಂಪ್ಯಾಕ್ಟ್ ಪ್ಲೇಯರಾಗಿ ಯೂಸ್ ಮಾಡಿದರು. ಸೊ ಈ ಸೀಸನ್ ಜಾಸ್ತಿ ಅವಕಾಶ ಸಿಗಬಹುದು ಅಂತ ಅಂದ್ಕೊಂಡಿದ್ದೀನಿ, ಇಂಪ್ಯಾಕ್ಟ್ ಪ್ಲೇಯರಾಗೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಕಾಂಬಿನೇಷನ್ ನೋಡ್ತು ಅಂದರೆ ಸ್ವಲ್ಪ KKR ಅವರು ಯಾಕೋ ಮುಂದೆ ಇದ್ದಾರೆ ಅಂತ ಅನ್ನಿಸ್ತಿದೆ ಮಗ. ನೋಡೋಣ ಅದೇನು ಆಗುತ್ತೆ ಅಂತ. ನಾಳೆ ಗೊತ್ತಾಗುತ್ತೆ KKR ಅವ್ರು ಮುಂದಿದ್ದಾರಾ ಅಥವಾ RCB ಅವ್ರು ಮುಂದೆ ಇದ್ದಾರಾ ಅಂತ. ಮ್ಯಾಚ್ ಆದಮೇಲೆ ಗೊತ್ತಾಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.